ರಾಜಕಾರಣಿಗಳು, ಆಮೇಲೆ ಸಿನಿರಂಗಕ್ಕೆ ಸಂಬಂಧಪಟ್ಟಂಥವರು, ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗಿನ ಹಲವಾರು ದಿಗ್ಗಜರುಗಳು ಕೂಡ ಎಸ್ ಎಲ್ ಭೈರಪ್ಪ ಅವರನ್ನು ನೆನಪಿಸ್ಕೊಳ್ತಾ ಇದ್ದಾರೆ. ಹಲವಾರು ಮಂದಿ ಆಸ್ಪತ್ರೆಗೆ ಕೂಡಲೇ ಬಂದು ಭೇಟಿ ಕೊಟ್ಟು ಅವರ ಪಾರ್ಥಿವ ಶರೀರದ ದರ್ಶನವನ್ನು ಪಡೆದು ಹೊರಬಂದು ತಮ್ಮ ನೋವುಗಳನ್ನು ಅವರು ಹೇಳ್ಕೊಳ್ತಾ ಇದ್ದಾರೆ. ಬನ್ನಿ, ಯಾರ್ಯಾರು ಹೇಗೆ ನೆನಪಿಸ್ಕೊಳ್ತಾ ಇದ್ದಾರೆ ಎಸ್ ಎಲ್ ಭೈರಪ್ಪ ಅವರನ್ನು ನೋಡ್ತಾ ಹೋಗೋಣ. ಭೈರಪ್ಪನವರ ನಿಧನದಿಂದ ಕನ್ನಡ ಸಾಹಿತ್ಯದಲ್ಲಿ ಒಂದು ದಿಗ್ಗಜನ ಕಳ್ಕೊಂಡು ಆಗುವಂಥ ನೋವಾಗಿದೆ. ಸಂಪೂರ್ಣವಾದ ಜೀವನ ಅವರು ನಡೆಸಿದರು. ಕನ್ನಡ ಸಾಹಿತ್ಯಕ್ಕೆ ಅವರು ಕೊಟ್ಟಿರೋ ಸಾಹಿತ್ಯ ಅಪಾರ ಮತ್ತು ವಿವಿಧಮಯ ಇತ್ತು. ನನಗೆ ಭೈರಪ್ಪನವ್ರ ಪರಿಚಯ ನನಗೆ 11 ವರ್ಷದವಳಿದ್ದಾಗಿನಿಂದ ಕಳೆದ 64 ವರ್ಷಗಳಿಂದ ನಾನು ಅವ್ರನ್ನ ಬಲ್ಲೆ. ಅವರು ನಮ್ಮ ಹುಬ್ಬಳ್ಳಿಯಲ್ಲಿ ಕಾಡಸಿದ್ದೇಶ್ವರ ಕಾಲೇಜಿನ ಲೆಕ್ಚರರ್ ಆಗಿ 60-61ನೇ ಇಸ್ವಿಯಲ್ಲಿ ಅವರು ಹುಬ್ಬಳ್ಳಿಗೆ ಬಂದಿದ್ದರು. ನಮ್ಮ ಮನೆ ಹಿಂದ್ಗಡೆ ಇರ್ತಿದ್ರು. ಆವಾಗಲೇ ಅವರು ಧರ್ಮಶ್ರೀ ಬರೆದಿರೋದು. ಅವರ ಎಲ್ಲ ಕಾದಂಬರಿಗಳು ಶ್ರೇಷ್ಠವಾಗಿದೆ. ಆದರೆ ನನಗೆ ಪ್ರಿಯವಾಗಿದ್ದು ಅನೇಕ ಕಾದಂಬರಿ: ತಬ್ಬಲಿಯು ನೀನಾದೆ ಮಗನೇ, ಸಾರ್ಥ, ಗೃಹಭಂಗ, ಭಿತ್ತಿ, ಧರ್ಮಶ್ರೀ, ದೂರ ಸರಿದರು, ಆವರಣ, ಪರ್ವ, ಒಂದೇ ಎರಡೇ, ಅನೇಕ, ನಾಯಿ ನೆರಳು, ನಿರಾಕರಣ, ಒಂದೇ ಎರಡೇ. ಒಬ್ಬ ಸಾಹಿತಿ ಈ ಮನಸ್ಸಿನ ಒಳಗೆ, ಇನ್ನೊಬ್ಬರ ಮನಸ್ಸಿನ ಒಳಗೆ ಹೋಗಿ ಆ ಭಾವನೆಗಳನ್ನು ಲೇಖನ ರೂಪದಿಂದ ಅವರು ಬರೆದಿರೋಂಥ ಜನರು ಬಹಳ ಕಡಿಮೆ. ಒಬ್ಬ ಒಳ್ಳೆಯ ಕಲಾವಿದರು, ಒಳ್ಳೆಯ ವಿದ್ವಾಂಸರು, ಒಂದು ಒಳ್ಳೆಯ ನೇರ ನುಡಿಯ ವ್ಯಕ್ತಿತ್ವದವರು ಅಂತ ನಾನು ಹೇಳಬಲ್ಲೆ. ಬಹಳ ದುಃಖದಿಂದ ಅವರಿಗೆ ನಾವೆಲ್ಲರೂ ವಿದಾಯ ಹೇಳ್ತಾ ಇದ್ದೀವಿ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ದೇಹಾಂತೆ ತವ ಸಾನ್ನಿಧ್ಯಂ ದೇಹೇ ಮಮ ಆಧವಂ ಅಂತ ಒಂದು ಶ್ಲೋಕ ಇದೆ. ಅದೇ ಥರ ಭೈರಪ್ಪನವರು ತಮ್ಮ ಜೀವನ ನಡೆಸಿದರು ಮತ್ತು ಶಾಂತ ರೀತಿಯಿಂದ ತಮ್ಮ ಕೊನೆಯನ್ನು ಕಂಡರು ಅಂತ ಹೇಳ್ತಾರೆ. ಭೈರಪ್ಪನವ್ರ ಬಗ್ಗೆ ಹೇಳ್ತಾನೆ ಹೋಗಬಹುದು. ಸಾರಸ್ವತ ಲೋಕದ ದಿಗ್ಗಜ. ಅವರ ಕಾದಂಬರಿಗಳ ಮೂಲಕ, ಅವರ ಬರವಣಿಗೆಯ ಮೂಲಕ, ಅವರ ಸಂಶೋಧನೆಯ ಮೂಲಕ, ಅವರ ಅನುಭೂತಿಯನ್ನು ಸರಳ ರೀತಿಯಲ್ಲಿ ಬರ್ಕೊಂಡಿದ್ದರ ಮೂಲಕ ಕೋಟ್ಯಾಂತರ ಕನ್ನಡಿಗರ ಜನಮಾನಸವನ್ನು ತಲುಪಿದ್ದಾರೆ. ಅದರ ಜೊತೆಗೆ ಅವರ ಅನೇಕ ಕೃತಿಗಳು, ವಿಶೇಷವಾಗಿ ಗೃಹಭಂಗ ಸುಮಾರು 23 ಭಾಷೆಗಳಲ್ಲಿ ಅನುವಾದವಾಗಿ ಹಲವಾರು ರೀಪ್ರಿಂಟ್ನ ನೋಡಿರುವಂತಹ ಕಾದಂಬರಿ. ಹೀಗೆ ದೇಶಾದ್ಯಂತ, ವಿಶ್ವಾದ್ಯಂತ ಸಾಹಿತ್ಯ ಲೋಕದಲ್ಲಿ ಅಚ್ಚಳಿಯದೆ ತಮ್ಮ ಹೆಸರನ್ನು ನೆಲೆನಾಟಿ ಹೋಗಿರುವಂತಹ ಕನ್ನಡದ ಅಪ್ರತಿಮ ಸಾಹಿತಿ. ನನಗೆ ಅವರ ಜೊತೆಗಿನ ಒಡನಾಟವನ್ನು ಹಂಚ್ಕೋಬೇಕು ಅಂತ ಅನ್ನೋದಾಗಿದ್ದರೆ, ಹೆಚ್ಚಿನ ರೀತಿಯಲ್ಲಿ ನಾನು ಅವ್ರನ್ನ ಭೇಟಿ ಆಗ್ತಾ ಇದ್ದಿದ್ದು ಗೃಹಭಂಗದ ಚಿತ್ರೀಕರಣವನ್ನು ಗಿರೀಶ್ ಅವರು ಮಾಡುವಾಗ. ಇಲ್ಲಿ ಚನ್ನಪಟ್ಟಣದ ಹತ್ರ ಮಾಡ್ತಾಯಿದ್ವಿ, ದೊಡ್ಡ ಮಳೂರಲ್ಲಿ ಗೃಹಭಂಗವನ್ನು ನಾವು ಚಿತ್ರೀಕರಣ ಮಾಡ್ತಾಯಿದ್ವಿ. ಆಗ ಭೈರಪ್ಪನವ್ರು ಬಂದು ಹೋಗೋರು. ಆ ಚಿತ್ರೀಕರಣದ ಸಮಯದಲ್ಲಿ ಬರುವಂಥವರು ಅನೇಕ ವಿಚಾರಗಳನ್ನ ಮಾತಾಡೋರು. ಅವ್ರಿಗೆ ವಿಶೇಷವಾಗಿ ಇವರ ಗೃಹಭಂಗದ ಬಗ್ಗೆ ಬಹಳ ಪ್ರೀತಿ ಇತ್ತು. ಒಂದು ರೀತಿಯಲ್ಲಿ ಅವರ ಆತ್ಮಕಥನವಾಗಿತ್ತದು. ಅಂದರೆ ಅವರ ಸೋದರತೆಯ ಕಥೆ ಆಗಿತ್ತು. ನನ್ನ ಪಾತ್ರ ಏನಿತ್ತು, ನಂಜಮ್ಮನ ಪಾತ್ರ, ಅದು ಅವರ ಸೋದರತೆಯ ಕಥೆ ಆಗಿತ್ತು. ಆ ವಿಶ್ವ ಅಂತ ಒಂದು ಮಗು ಇರುತ್ತೆ. ಇತ್ತೀಚೆಗೆ ಅನೇಕರ ಗೃಹಭಂಗ ನೋಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಆ ವಿಶ್ವ ಅಂತ ಒಂದು ಮಗು ಇರುತ್ತಲ್ಲ, ಅದು ಭೈರಪ್ಪನವರು ಅಂತ ನಾವು ಅಂದ್ಕೋಬೋದು. ಭಿತ್ತಿ ಇಲ್ಲದೆಲ್ಲ ಬರ್ಕೋತಾರೆ ಅವರು. ಅನೇಕ ದಿನಗಳು, ಅನೇಕ ಗಂಟೆಗಳು ಅವರೊಂದಿಗೆ ಮಾತನಾಡಿದಂಥದ್ದು, ಹಂಚ್ಕೊಂಡಿದ್ದಂಥದ್ದು, ಇವೆಲ್ಲವೂ ನೆನಪಿಗೆ ಬರುತ್ತೆ. ನ ಭೂತೋ ನ ಭವಿಷ್ಯತಿ ಅಂತಾರಲ್ಲ, ಹಾಗೆ ಅವರಂತೆ ಹಿಂದೆಯೂ ಯಾರೂ ಇರಲಿಲ್ಲ, ಮುಂದೆಯೂ ಯಾರೂ ಇರೋದಿಲ್ಲ. ಕರ್ನಾಟಕದ, ಕನ್ನಡದ, ಈ ಮಣ್ಣಿನ, ಈ ಸಮಾಜದ ಸಾಕ್ಷಿ ಪ್ರಜ್ಞೆಯನ್ನು ತಮ್ಮ ಬರವಣಿಗೆಯ ಮೂಲಕ ಜಾಗೃತವಾಗಿ ಇಟ್ಟಂತಹ ಮಹಾನ್ ದಿಗ್ಗಜ ಲೇಖಕ. ಅವರಿಗೆ ನಿಮ್ಮೆಲ್ಲರ ಮೂಲಕ ಮತ್ತು ಈ ನಿಮ್ಮ ನೋಡುಗರ ಮೂಲಕ ನನ್ನ ಪ್ರಣಾಮಗಳನ್ನು ಈ ಕ್ಷಣ. ಕನ್ನಡದ ಹಿರಿಯ ಸಾಹಿತಿ, ನಮ್ಮೆಲ್ಲರ ಮಾರ್ಗದರ್ಶಕರು, ರಾಷ್ಟ್ರೀಯ ವಿಚಾರಧಾರೆಯಲ್ಲಿ ಯೋಚನೆ ಮಾಡ್ತಾ ಇದ್ದ ಮತ್ತು ಬರಿತಾ ಇದ್ದ. ಪದ್ಮಶ್ರೀ, ಪದ್ಮವಿಭೂಷಣ, ಸರಸ್ವತಿ ಸಮ್ಮಾನ್ ಪುರಸ್ಕೃತ ಎಸ್ ಎಲ್ ಭೈರಪ್ಪ ಅವರು ನಮ್ಮ ಜೊತೆ ಇಲ್ಲ. 94ನೇ ತನ್ನ ವಯಸ್ಸಿನಲ್ಲಿ ಅವರು ನಮ್ಮನ್ನು ಅಗಲಿದ್ದಾರೆ. ಎಲ್ಲರಿಗೂ ದುಃಖ ಆಗಿದೆ. ರಾಷ್ಟ್ರದ ಬಗ್ಗೆ, ರಾಷ್ಟ್ರ ಚಿಂತನೆಯ ಬಗ್ಗೆ, ರಾಷ್ಟ್ರಭಕ್ತಿಯ ಬಗ್ಗೆ
ಗಟ್ಟಿ ಧ್ವನಿಯಾಗಿದ್ದ ಎಸ್.ಎಲ್. ಭೈರಪ್ಪನವರು ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡ್ತಾಯಿದ್ರು. ಮುಂದಿನ ಪೀಳಿಗೆಗೆ ಮುಖ್ಯವಾಗಿ ಶಾಲಾ ಕಾಲೇಜುಗಳಲ್ಲಿ ಮಾರ್ಗದರ್ಶನ ಮಾಡ್ತಾಯಿದ್ರು. ಅವರ ಲೇಖನಿ ಕೂಡ ಅದೇ ರೀತಿ ಹರಿತ ಆಗಿತ್ತು. ಅಂಥವ್ರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಅಗಲಿಕೆ ನಮ್ಮೆಲ್ಲರಿಗೂ ನೋವು ತಂದಿದೆ. ಅವರೆಲ್ಲ ಬಂಧುಗಳಿಗೆ ಕೂಡ ಅವರ ಅಗಲಿಕೆಯ ನೋವನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಕನ್ನಡದ ಹಿರಿಯ ಸಾಹಿತಿ, ನಮ್ಮೆಲ್ಲರ ಮಾರ್ಗದರ್ಶಕರು, ರಾಷ್ಟ್ರೀಯ ವಿಚಾರಧಾರೆಯಲ್ಲಿ ಯೋಚನೆ ಮಾಡ್ತಾ ಇದ್ದ ಮತ್ತು ಬರಿತಾ ಇದ್ದ. ಪದ್ಮಶ್ರೀ, ಪದ್ಮವಿಭೂಷಣ, ಸರಸ್ವತಿ ಸಮ್ಮಾನ್ ಪುರಸ್ಕೃತ ಎಸ್.ಎಲ್. ಭೈರಪ್ಪ ಅವರು ನಮ್ಮ ಜೊತೆ ಇಲ್ಲ. 94 ಬಹಳ ಹೆಸರಾಂತ ಕಾದಂಬರಿಕಾರ. ಜೀವನದ ಎಲ್ಲ ಮಗ್ಗಲುಗಳನ್ನ, ಎಲ್ಲ ಕಷ್ಟಗಳನ್ನ ತಮ್ಮ ಕಾದಂಬರಿಗಳಲ್ಲಿ ತುಂಬ ಆಳವಾಗಿ ಚಿತ್ರಿಸ್ತಾರೆ. ಭೈರಪ್ಪನವರು ವೈವಿಧ್ಯಮಯವಾದ ಪಾತ್ರಗಳನ್ನು ಸೃಷ್ಟಿ ಮಾಡಿದ್ದಾರೆ. ಬಹಳ ಹೆಸರುವಾಸಿಯಾದಂಥ ಕಾದಂಬರಿಕಾರ. ಬಹುಶಃ ಅವರಷ್ಟು ಜನಪ್ರಿಯವಾಗಿದ್ದಂಥ ಕಾದಂಬರಿಕಾರ ನಮ್ಮಲ್ಲಿ ಸದ್ಯಕ್ಕೆ ಯಾರೂ ಇಲ್ಲ ಅಂತ ಅಂದರೆ ಅದು ಅತ್ಯುಕ್ತಿ ಆಗೋದಿಲ್ಲ. ಅವರು ಬಹಳ ಪ್ರೀತಿಯಿಂದ ನಮ್ಮ ಜೊತೆ ನಡ್ಕೊತಾರೆ. ನಮ್ಮ ಎದುರು ಮನೆಯಲ್ಲೇ ಅವರು ನಮ್ಮ ಜೊತೆ ಬಹಳ ಸ್ನೇಹದಿಂದ, ವಿಶ್ವಾಸದಿಂದ ಮತ್ತೆ ಮತ್ತೆ ನೋಡಬೇಕು ಅನ್ನೋ ರೀತಿಯಲ್ಲಿ ಅವರು ನಡ್ಕೊಳ್ತಾರೆ. ಅದರಿಂದ ಒಬ್ಬ ಹಿರಿಯ ಆತ್ಮೀಯ ಸ್ನೇಹಿತರನ್ನ ಕಳ್ಕೊಂಡಂಥ ಒಂದು ನಷ್ಟ ನನಗೆ ಆಗಿದೆ.